ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವರ್ ರೆಸ್ಟ್ ಹೋಮ್ ಕಿಚನ್. ಇವರು ಇಮ್ರಾನ್. ನೀವೇನಿಲ್ಲಿ? ನಾನೇನಿಲ್ಲಿ ಅಂತಂದರೆ ಆ್ಯಕ್ಚುಲಿ ನಾನು ಇವತ್ತು ನಿಮ್ಮ ಜೊತೆ ಒಂದು ರೆಸಿಪಿ ಮಾಡೋಣ ಅಂತ ಬಂದಿದ್ದೀನಿ. ಓಕೆ, ರೆಸಿಪಿ ಮಾಡ್ತಾ ಇದ್ದೀರಾ? ಸೊ ಹಾಗಾದರೆ ಇವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ, ಬನ್ನಿ. ಇವ್ರ ಹೆಸರು ರವೀಂದ್ರ ಅಂತ, ಇವ್ರು ನನ್ನ ಹಸ್ಬೆಂಡ್. ಸೊ ಇವತ್ತು ರೆಸಿಪಿ ಮಾಡ್ತೀನಿ ಅಂತ ಬಂದಿದ್ದಾರೆ. ಏನು ರೆಸಿಪಿ ಮಾಡ್ತಾರೆ, ಹಾಗೆ ಏನೇನು ಯಾವ ಪ್ರೊಸೀಜರಲ್ಲಿ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಇನ್ಫ್ಯಾಕ್ಟ್ ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ದೀನಿ, ಬಟ್ ಆ್ಯಕ್ಚುಲಾಗಿ ಎಲ್ಲ ಇವರೇ ಹೇಳ್ಕೊಡೋದು. ನಾನು ಮಾಡೋಂಥದ್ದು ಏನಿಲ್ಲ, ಟು ಬಿ ಫ್ರ್ಯಾಂಕು. ಆ್ಯಕ್ಚುಲಿ ನನಗೇನು ಅಂಥ ಐ ಆಮ್ ನಾಟ್ ಅ ಎಕ್ಸ್ಪರ್ಟ್. ಸೊ ಇವ್ರು ಹೇಳ್ತಾ ಹೋಗ್ತಾರೆ, ನಾನು ಮಾಡ್ತಾ ಹೋಗ್ತೀನಿ. ಬಟ್ ಬ್ಯಾಚುಲರ್ಸ್ಗೆಲ್ಲ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಬ್ಯಾಚುಲರ್ ರೆಸಿಪಿನ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಅದೇನಪ್ಪ ಅಂತಂದರೆ ಬ್ಯಾಚುಲರ್ಸ್ ಬಿರಿಯಾನಿ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಲೆಟ್ಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಫಟಾಫಟ್ ಅಂತ ನೋಡ್ಕೊಂಬೋಣ ಬನ್ನಿ. ಮಾಡೋದಕ್ಕಿಂತ ಮುಂಚೆ ಇವ್ರನ್ನ ನಮ್ಮ ಕಿಚನ್ಗೆ ವೆಲ್ಕಮ್ ಮಾಡೋಣ. ನಮ್ಮ ಅವೇರ್ನೆಸ್ ಹೋಮ್ ಕಿಚನ್ಗೆ ಸ್ವಾಗತ, ಬನ್ನಿ. ಥ್ಯಾಂಕ್ ಯು. ಓಕೆ, ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ಚಿಕನ್ ಬಿರಿಯಾನಿಗೆ, ಬ್ಯಾಚುಲರ್ಸ್ ಚಿಕನ್ ಬಿರಿಯಾನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 1 kg ಚಿಕನ್ನು, ಹಾಗೆ ಅರ್ಧ kg ಅಕ್ಕಿ ತೊಗೊಂಡಿದ್ದೀನಿ, ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಟೊಮ್ಯಾಟೊ, 1 ನಿಂಬೆಹಣ್ಣು, 5 ರಿಂದ 6 ಹಸಿರು ಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದೊಂದು ಕಟ್ ತೊಗೊಂಡಿದ್ದೀನಿ, 1 ಹಿಡಿಯಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತುಪ್ಪ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು, ಇದೆಲ್ಲ ಸ್ಪೈಸಸ್ಸು, ಕಸೂರಿ ಮೇಥಿ, ಇದು ಸೋಂಪು ಕಾಳು, ಇದು ಪಲಾವ್ ಎಲೆ ಅಥವಾ ಬೇ ಲೀಫು, ಇದು ಸ್ಟಾರ್ ಅನೇಸ್, ಪೆಪ್ಪರ್ ಕಾರ್ನ್ಸ್, ಮೆಣಸು, ಏಲಕ್ಕಿ, ಹಾಗೆ 4 ರಿಂದ 5 ಲವಂಗ, 1 ಇಂಚಷ್ಟು ಚಕ್ಕೆ, ಇದು ಜಾವಿತ್ರಿ. ಇನ್ನು ಡ್ರೈ ಮಸಾಲ ಪೌಡರಲ್ಲಿ ಬಿರಿಯಾನಿ ಮಸಾಲ, ಚಿಕನ್ ಮಸಾಲ, ಅರಿಶಿನದ ಪುಡಿ, ಪೆಪ್ಪರ್ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಹಾಗೆ ಗರಂ ಮಸಾಲ. ಸೊ ಚಿಕನ್ ಬಿರಿಯಾನಿ ಪ್ರೊಸೀಜರ್ ನಾನೇ ಹೇಳ್ಕೊಡ್ಲಾ ಅಥವಾ ನೀವೇನಾದರೂ ಹೇಳ್ತೀರಾ? ಇಲ್ಲಪ್ಪ, ನನಗೂ ಸ್ವಲ್ಪ ಗೊತ್ತು. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಪ್ರೊಸೀಜರ್ ಹೇಳಿ ನೋಡೋಣ. ಫಸ್ಟ್ ಪ್ರೊಸೀಜರ್ ಬಂದು ಚಿಕನ್ ಆ್ಯಕ್ಚುಲಿ ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ. ವೆರಿ ಗುಡ್. ಸೊ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ಚಿಕನ್ ತೊಗೊಳ್ಳೋಣ. ಓಕೆ, ತೊಗೊಳ್ಳಿ ಚಿಕನ್ ತೊಗೊಳ್ಳೋಣ. ನೆಕ್ಸ್ಟ್ ಬಂದು ಅದನ್ನು ಸ್ವಲ್ಪ ಮೊಸರು ಹಾಕೋಣ. ಹಾಕಿ. ಮೊಸರು ಹಾಕಲಾ? ನಾನೇ ಹಾಕಲಾ? ಓಕೆ. ಸಾಕು. ನೆಕ್ಸ್ಟ್ ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು ಹಾಫ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಎಷ್ಟು ಹಾಕಲಾ? ಓಕೆ. ನೆಕ್ಸ್ಟ್ ಬಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ. ಇನ್ಫ್ಯಾಕ್ಟ್ ಅರಿಶಿನದ ಪುಡಿ ಮೋಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ? ಹೌದು, ಇದು ಆ್ಯಂಟಿಬಯೋಟಿಕ್ ಅಲ್ವಾ? ಆ್ಯಂಟಿಬಯೋಟಿಕ್ಕು ತುಂಬ ಹೆಲ್ತ್ ವೈಸ್ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ಸೊ 1/2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ಮೇನ್ ಉಪ್ಪು, ಸಾಲ್ಟು. ಇವಾಗ ಆ್ಯಕ್ಚುಲಿ ಈ ಸಾಲ್ಟ್ ನೀವೇ ಹೇಳ್ಕೊಡಿ ನನಗೆ ಎಷ್ಟು ಹಾಕ್ಬೇಕಂತ, ಯಾಕಂದರೆ ಸಾಲ್ಟ್ ನಾನೇ ಹಾಕ್ತೀನಿ. ಓಕೆ, ಫೈನ್. ಓಕೆ, ಇದಕ್ಕೆ ಸ್ವಲ್ಪ ಚಿಕನಿಗೆ ಆಗೋಷ್ಟು ಮಾತ್ರ ಸಾಲ್ಟ್ ಹಾಕ್ಕೊಂಡಿರೋಣ, ಆಮೇಲೆ ಸೇರಿಸ್ಕೊಳ್ಳೋಣ. ಓಕೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಓಕೆ. ಮೊಸರು 1 ಸ್ಪೂನ್ ಹಾಕ್ಕೊಂಡಿದ್ದೀರಲ್ಲ, ಸಾಕಾಗುತ್ತಾ ಮೊಸರು? ನೋಡೋಣ. ಮೊಸರು ಹಾಕೋದ್ರಿಂದ ಟೆಂಡರ್ ಆಗಿರುತ್ತೆ ಚಿಕನ್ನು, ಹಾಗೆ ಸಾಫ್ಟ್ ಆಗುತ್ತೆ. ಸೊ ಇನ್ನು ಸ್ವಲ್ಪ ಮೊಸರು ಆ್ಯಡ್ ಮಾಡಿ. ಓಕೆ, ನಾನೇ ಮಾಡ್ರಾ? ಇನ್ನೊಂದು ಸ್ವಲ್ಪ ಹಾಕಿ. ಎಷ್ಟೊತ್ತು ಮ್ಯಾರಿನೇಟ್ ಮಾಡಿಬಿಟ್ಟಿರ್ತೀರಾ ಚಿಕನ್ನು? ಆ್ಯಕ್ಚುಲಿ ನಾವೀಗ ಮನೆಯಲ್ಲೆಲ್ಲ ಮಾಡಬೇಕಾದ್ರೆ ಒಂದು ಹಾಫ್ ಆನ್ ಅವರು 1 hour, ಇನ್ಫ್ಯಾಕ್ಟ್ ಎಷ್ಟು ಅವರ್ ಮ್ಯಾರಿನೇಟ್ ಆಗುತ್ತೆ
ಮಿನಿಮಮ್ ಒಂದು 2 hours ಎಲ್ಲ ಮ್ಯಾರಿನೇಟ್ ಮಾಡಿದರೆ ತುಂಬ ಜ್ಯೂಸಿಯಾಗಿ ಬರುತ್ತೆ. ಬಟ್ ಇಲ್ಲಿ ಬ್ಯಾಚುಲರ್ಸ್ ಬಿರಿಯಾನಿ ಆಗಿರೋದ್ರಿಂದ ನಮ್ಗೆ ಅಷ್ಟೆಲ್ಲ ಟೈಮ್ ಇರಲ್ಲ. ಯು ನೋ ದಟ್ ಬ್ಯಾಚುಲರ್ಸ್ಗೆಲ್ಲ ಅಷ್ಟೊಂದು ಟೈಮ್ ಇರೋದ್ರಿಂದ ಪಟಾಪಟ್ ಅಂತ ಆವಾಗಲೇ ಆಗಬೇಕಾಗುತ್ತೆ. ಸೊ ನಾವಿವಾಗ ಅಷ್ಟೊಂದು ಮ್ಯಾರಿನೇಟ್ ಎಲ್ಲ ಮಾಡೋಕ್ಕೆ ಹೋಗೋಣ. ಸೊ ಲೆಟ್ಸ್ ಸಿ, ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡೋಣ. ಒಂದು 10 minutes ಅಷ್ಟು. 10 minutes ಮ್ಯಾರಿನೇಟ್ ಮಾಡೋಣ. ನೆಕ್ಸ್ಟು ಇವಾಗ ಸ್ಟವ್ ಹಚ್ಕೊಳ್ಳೋಣ. ಓಕೆ, ಸ್ಟವ್ ನೀವೇ ಹಚ್ಚಿ, ಯಾಕಂದರೆ ಯು ನೋ ದಟ್ ನನಗೆ ಸ್ಟವ್ ಎಲ್ಲ ಹಚ್ಚಿ ಟು ಬಿ ಫ್ರ್ಯಾಂಕ್ ಅಭ್ಯಾಸ. ಕುಕ್ಕರ್ ಇಟ್ಕೊಳ್ಳಿ. ಸೊ ಕುಕ್ಕರ್ ಆಯಿಲ್ ಕೊಡ್ತೀರಾ? ತಗೊಳ್ಳಿ. ಸೊ ಇವಾಗ ಎಷ್ಟು, 1 ಸ್ಪೂನ್ ಹಾಕ್ಕೊಳ್ಳ ಆಯಿಲು? ಇಲ್ಲ, ಇದು ಆಯಿಲ್ ಬಿರಿಯಾನಿಗೆ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಇದ್ದರೆ ಆಯಿಲ್ ಚೆನ್ನಾಗಿರುತ್ತೆ. ಓಕೆ, ಇದರಲ್ಲಿ 3 to 4 tablespoon ಅಷ್ಟು ಆಯಿಲ್ನ ಹಾಕ್ಕೊಳ್ಳಿ. ನೀವು ಗೀ ಯೂಸ್ ಮಾಡಲ್ವಾ ಇದರಲ್ಲಿ? ಗೀನು ಹಾಕೋಣ, 2 ಸ್ಪೂನ್. ಇವಾಗ ಹಾಕ್ಲಾ ನಾನು? ಹಾಕಿ. ಒಂದು 3 to 4 tablespoon ಅಷ್ಟು. ಓಕೆ, ಸೊ 3 to 4 tablespoon ಅಷ್ಟು ನಾನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ 4 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ತುಪ್ಪ 2 ಸ್ಪೂನ್ ಅಷ್ಟು ತುಪ್ಪ ಹಾಕಿ. 2 ಸ್ಪೂನ್ ಅಷ್ಟು ತುಪ್ಪ. ಓಕೆ, ಆಲ್ರೆಡಿ ಕಾಯ್ದುಬಿಟ್ಟಿದೆ ಅನಿಸುತ್ತೆ. ಇಷ್ಟು ಹಾಕ್ಲಾ? ಆಮೇಲೆ 1 ಸ್ಪೂನ್ ಹಾಕೋಣ ಸಾಕು. ಆಲ್ರೆಡಿ ಕಾಯ್ತಾ ಇದೆ ಅಂತ ಅನ್ಕೊತೀನಿ. ಚೆನ್ನಾಗಿ ಇದು ಸ್ವಲ್ಪ ಬಿಸಿ ಆಗಲಿ. ಓಕೆ, ನೆಕ್ಸ್ಟ್ 1 ನಿಮಿಷ ಬಿಸಿ ಆಗಲಿ. ನೆಕ್ಸ್ಟು ಹೋಲ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಯೂಶ್ವಲಿ ಫಸ್ಟು ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಹಾಕೋದಲ್ವಾ? ಹಾಕೋಬೋದು, 1 by 1 ಹಾಕೋಬೋದು. ಇದು ಬ್ಯಾಚುಲರ್ಸ್ ಬಿರಿಯಾನಿ ಅಲ್ವಾ, ಸ್ವಲ್ಪ ಫಟಾಫಟ್ ಮಾಡಿದ್ರೆ. ಇನ್ಫ್ಯಾಕ್ಟ್ ಇಲ್ಲೆಲ್ಲ ಇರೋದು ಹಂಗೆ ಹಾಕಿದ್ರು ಆಗೈತೆ. ಬ್ಯಾಚುಲರ್ಸ್ ಬಿರಿಯಾನಿ ಅಂತ ಅಂದಮೇಲೆ ಅವರೆಲ್ಲ ಅದು ಹಾಕಬೇಕು ಇದು ಹಾಕಬೇಕು ಅಂತೆಲ್ಲ ನೋಡ್ಕೊಂಡು ಕೂತ್ಕೊಂತಾರ, ಹಂಗೆ ಇಲ್ಲ. ಸೊ ಲೆಟ್ ಸಿ, ಬಟ್ ಸ್ಟಿಲ್ ಲೆಟ್ ಮಿ ಗೋ ವಿತ್ ದ ಪ್ರೊಸೀಜರ್. ಇನ್ಫ್ಯಾಕ್ಟ್ ಪಲಾವ್ ಎಲೆನ ಫಸ್ಟ್ ಹಾಕೋದ್ರಿಂದ ಇದ್ರದ್ದು ಅರೋಮ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಐ ಆಮ್ ಜಸ್ಟ್ ಯೂಸಿಂಗ್ ಪಲಾವ್ ಎಲೆ, ಬಿರಿಯಾನಿ ಎಲೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಕಸ್ತೂರಿ ಮೇಥಿ. ಕಸ್ತೂರಿ ಮೇಥಿ ಹೇಗೆ, ಸೊ ಇದು ಅಷ್ಟೇ ನಿಮಗೆ ಒಳ್ಳೆ ಅರೋಮ ಕೊಡುತ್ತೆ. ಇದೆಲ್ಲ ಒಟ್ಟಿಗೆ ಹಾಕಿ. ಓಕೆ, ಫೈನ್. ಏನೇನು ಹಾಕ್ತಾ ಇದ್ದೀನಿ ಅಂತ ಹೇಳ್ಬೋದಾ? ಸೋಂಪು, ಇದು ಡೈಜೆಷನಿಗೆ ಹೆಲ್ಪ್ ಆಗುತ್ತೆ. ಸೋಂಪು. ನೆಕ್ಸ್ಟು ಇದು ಸ್ಟಾರ್ ಅನೀಸ್. ಹಾಕ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಪೆಪ್ಪರ್ ಕಾರ್ನ್ಸ್ ಹಾಕ್ತಾ ಇದ್ದೀನಿ ನಾನು. ನೆಕ್ಸ್ಟು ಇದು ಏಲಕ್ಕಿನ ಸ್ವಲ್ಪ ಬಿಡಿಸ್ಬಿಟ್ಟು ಹಾಕೋಣ, ಅದು ಚೆನ್ನಾಗಿರುತ್ತೆ. ಸೊ ಅಷ್ಟರಲ್ಲಿ ನಾನು ಲವಂಗನ ಹಾಕ್ತಾ ಇದ್ದೀನಿ. ಒಂದು 4 ರಿಂದ 5 ಲವಂಗ ಇದೆ, ಸೊ ಅದನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದು 1 ಇಂಚಷ್ಟು ಚಕ್ಕೆ ಇದೆ, ಸೊ ಅದನ್ನು ಹಾಕ್ತಾ ಇದ್ದೀನಿ. ವಾಟ್ ಇಸ್ ದಿಸ್? ಅದು ಜಾವಿತ್ರಿ. ಸೊ ಜಾವಿತ್ರಿನ ಹಾಕ್ತಾ ಇದ್ದೀನಿ. ಸೊ ಸ್ಪೈಸಸ್ ಎಲ್ಲ ಇವಾಗ ಹಾಕಾಗಿದೆ. ನೆಕ್ಸ್ಟ್ ಬಂದು ನಾವು ಐ ಥಿಂಕ್ ಟೊಮೊಟೊ, ಆನಿಯನ್ ಇದನ್ನೆಲ್ಲ ಹಾಕೋಬೇಕು ಅಂತ ಅನ್ಕೊಂತೀನಿ. ನಾ ಹಾಕ್ಲಾ? ಫೈನ್. ಸೊ 2 ಮೀಡಿಯಮ್ ಆನಿಯನ್ನ ಸೇರಿಸ್ಕೊಬೇಕು. ಸೊ ಇದು ಆನಿಯನ್ ಏನಾದರೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾ? ಅಲ್ಲಿವರೆಗೂ ಟ್ರಾನ್ಸ್ಪರೆಂಟ್ ಆಗಬೇಕು ಸ್ವಲ್ಪ. ಓಕೆ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ. ಓಕೆ, ಒಂದು ಸ್ವಲ್ಪ ಬಿಸಿ ನೀರು ಇಟ್ಕೊಳ್ಳೋಣ ಅಕ್ಕಿಗೆ. ಬೇಗ ಬಿರಿಯಾನಿ ಆ್ಯಕ್ಚುಲಿ ರೆಡಿ ಆಗುತ್ತೆ. ಸೊ ಇಲ್ಲ ಅಂತಂದರೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಬೆಟರ್ ಅಕ್ಕಿನ ಸ್ವಲ್ಪ ಬೇಯಿಸ್ಕೊಂಡು. ಸೊ ನಾನು ಈ ಗ್ಲಾಸಲ್ಲಿ 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಇದರಲ್ಲಿ 4 ಕಪ್ಪಷ್ಟು ನೀರನ್ನ ಬಿಸಿಗೆ ಇಟ್ಕೊಳ್ಳೋಣ. ಒಂದು ಅರ್ಧ ಲೋಟ ಕಮ್ಮಿ ಹಾಕ್ಕೊಂಡಿರೋಣ. ಸೊ ಉದ್ರುದ್ರಾಗಿ ಬರುತ್ತೆ ಅಕ್ಕಿ. ಸೊ ಮೊಸರೆಲ್ಲ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಹಾಕೋಣ. ಅರ್ಧ ಲೋಟ ನೀರನ್ನ ಬಿಸಿಗಿಟ್ಕೊಳ್ಳೋಣ. ಓಕೆ, ಈಗ
ಬ್ರೌನ್ ಆಗಿದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ಕಲರು. ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಹಾಕೋಣ. ಓಕೆ, ಟೊಮೆಟೊ ಹಾಕೋಣ. ಸೊ ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಗೆ ಗ್ರೀನ್ ಚಿಲ್ಲಿನೂ ಹಾಕೋಣ. ಓಕೆ, ಗ್ರೀನ್ ಚಿಲ್ಲಿನೂ ಹಾಕೋಣ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಸೊ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೀವು ಸ್ವಲ್ಪ ಕಡಿಮೆ ಮಾಡ್ತೀರಾ? ಫ್ಲೇಮ್ ಕಮ್ಮಿ ಮಾಡಿ. ಮೀಡಿಯಮ್ಗಿಂತ ಸ್ವಲ್ಪ ಕಮ್ಮಿ ಫ್ಲೇಮ್ ಇರಲಿ. ಆ್ಯಕ್ಚುಲಿ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಯಾವ ಅಕ್ಕಿ ಯೂಸ್ ಮಾಡ್ತಾ ಇದ್ದೀರಾ? ಸೊ ನಾನಿದು ನಾರ್ಮಲ್ ಆಗಿ ಮನೆಯಲ್ಲಿ ಊಟಕ್ಕೆ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಬಿರಿಯಾನಿಗೆಲ್ಲ ಬಾಸ್ಮತಿ ರೈಸ್ ಹಾಕಿದ್ರೆ ತಾನೇ ಚೆನ್ನಾಗಿರುತ್ತೆ. ಬಿರಿಯಾನಿಗೆ ಬಾಸುಮತಿ ರೈಸ್ ಅಥವಾ ಜೀರಾ ರೈಸಲ್ಲಿ ಮಾಡಿದ್ರೆ. ಓಕೆ. ಸೊ ಇದು ಬ್ಯಾಚುಲರ್ಸ್ ಬಿರಿಯಾನಿ ಆಗಿರೋದ್ರಿಂದ ಸೊ ನೀರೆಲ್ಲ ಅವ್ರಿಗೆ ಎಷ್ಟು ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕ್ಕೊಳ್ಳೋದಕ್ಕೆ ಗೊತ್ತಾಗಲ್ಲ ಅಲ್ವಾ. ಸ್ವಲ್ಪ ಜಾಸ್ತಿ ಆದರೂ ಮೆತ್ತಗಾಗ್ಬಿಡುತ್ತೆ ಅಕ್ಕಿ ಬಾಸುಮತಿ ರೈಸಲ್ಲಿ. ಕರೆಕ್ಟ್. ಜೀರಾ ರೈಸು ಹಾಗೆ ಆಗುತ್ತೆ. ಸೊ ಊಟದ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ನೀರು ಎಕ್ಸ್ಟ್ರಾ ಸ್ವಲ್ಪ ಹಾಕಿದ್ರೂ ಅದು ಉದುರಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಅಕ್ಕಿನ ತೊಗೊಂಡಿದ್ದೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋಣ. ಅವಾಗಲೇ ಮ್ಯಾರಿನೇಷನ್ಗೆ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ವಿ. ಓಕೆ. ಈಗ ಒಂದು 3/4 ಸ್ಪೂನಷ್ಟು ಹಾಕೊಳ್ಳೋಣ ಸಾಕು. ಓಕೆ. ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಗೆ. ಓಕೆ. ಸೊ ಅಡುಗೆ ಮಾಡಬೇಕಾದ್ರೆ ಏನು ಗ್ಯಾಪ್ ಕೊಡ್ದಂಗೆ ಮಾಡೋದಾ? ಮತ್ತೆ ಇದೇನು ಮಾಡೋದೇನು ಬೇಡ, ಅದ್ರ ಪಾಡಿಗೆ ಅದು ಫ್ರೈ ಆಗ್ತಾ ಇರುತ್ತೆ. ಓಕೆ. ವೆಯ್ಟ್ ಮಾಡೋಣ 2 ನಿಮಿಷ. ನೀರು ಸ್ವಲ್ಪ ಬಿಸಿ ಆಗ್ತಾ ಇದೆ ಅನ್ಸುತ್ತೆ. ನಿಮಗೆ ಬಿರಿಯಾನಿ ಅಂದರೆ ಇಷ್ಟನಾ? ಬ್ಯಾಚುಲರ್ಸ್ ಬಿರಿಯಾನಿ ಅಂತ ಅನ್ನೋದಕ್ಕಿಂತ ಸೊ ಇನ್ಫ್ಯಾಕ್ಟ್ ನೀವು ಮಾಡ್ತೀರಲ್ಲ ಬಿರಿಯಾನಿ, ದ್ಯಾಟ್ ವಿಲ್ ಬಿ ರಿಯಲಿ ಅಮೇಝಿಂಗ್. ಈಗ ಹೇಳ್ತೀನಿ ಅಂತ ಅನ್ನಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾನು ಏನಾದರೂ ಹೊರಗಡೆ ಹೋಗ್ಬಿಟ್ಟು ಮನೆಗೆ ಬರ್ತಾಯಿದ್ರೆ ಹೊರಗಡೆನೇ ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ ಬಿರಿಯಾನಿದು. ಸೂಪರಾಗಿದೆ ನಿಜವಾಗ್ಲೂ. ನಾನೀಗ ಹೇಳ್ತಿದ್ದೀನಿ ಅಂತಲ್ಲ, ನೀವು ಆ ಥರ ಬಿರಿಯಾನಿನ ಮಾಡಿ ನೋಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ನೀವು ಆ ಬಿರಿಯಾನಿ ಪ್ರೊಸೀಜರ್ನ ಫಾಲೋ ಮಾಡಿ ನೋಡಿ. ರಿಯಲಿ ಅಮೇಝಿಂಗ್, ತುಂಬ ಚೆನ್ನಾಗಿ ಬಂದಿರುತ್ತೆ. ಥ್ಯಾಂಕ್ ಯು. ಇವಾಗ ಚಿಕನ್ ಆ್ಯಡ್ ಮಾಡೋಣ. ಓಕೆ. ಇದೊಂದು 10 ಮಿನಿಟ್ಸ್ ಆಗಿದೆ ಮ್ಯಾರಿನೇಷನ್ ಆಗಿ. ಸೊ ಚಿಕನ್ನ ಆ್ಯಡ್ ಮಾಡ್ತಾನೆ. ಮಸಾಲೆ ಎಲ್ಲ ತುಂಬ ನೀಟಾಗಿ ಹಚ್ಕೊಳ್ತಾ ಇದೆಯಪ್ಪ ಇದಕ್ಕೆ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇವಾಗ ಉಪ್ಪು ಹಾಕ್ಕೊಳ್ಬೇಕಾ? ಅವಾಗ ಮ್ಯಾರಿನೇಷನಿಗೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಓಕೆ. ಸ್ವಲ್ಪ ಚಿಕನ್ಗೆಲ್ಲ ಉಪ್ಪು ಹಚ್ಕೊಳ್ಳೋಣ. ಉಪ್ಪು ಹಾಕೊಳ್ಳೋಣ. ಇವಾಗ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಓಕೆ. ಚೆನ್ನಾಗಿ ಹಚ್ಕೊಳ್ತಾ ಇದೆ ಮಸಾಲೆ ನಿಜವಾಗ್ಲೂ. ಸ್ವಲ್ಪ ಮೊಸರು ಆ್ಯಡ್ ಮಾಡೋಣ. ಸ್ವಲ್ಪ ಮೊಸರು ಆ್ಯಡ್ ಮಾಡೋಣ ಇವಾಗ. ಹಾಕಿ ಮೊಸರು. ಇದಕ್ಕೆ ನಾವು ಎಷ್ಟು ಮೊಸರು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಸಾಫ್ಟಾಗಿ ಬರಬೇಕು ಚಿಕನ್ನು, ಜ್ಯೂಸಿಯಾಗಿ ಬರಬೇಕು ಅಂತಂದರೆ ಮೊಸರು ನೀವು ಎಷ್ಟು ಆ್ಯಡ್ ಮಾಡ್ತಾ ಹೋಗ್ತೀರಾ, ದಟ್ ಈಸ್ ದ ಸೀಕ್ರೆಟ್ ಆ್ಯಕ್ಚುಲಿ. ನೀವು ಎಷ್ಟು ಮೊಸರು ಆ್ಯಡ್ ಮಾಡ್ತೀರಾ ಅಷ್ಟು ಜ್ಯೂಸಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸ್ಮೆಲ್ ಬರ್ತಾ ಇದೆಯಾ? ಹಾಂ, ಕರೆಕ್ಟ್. ಸ್ಮೆಲ್ ಬರ್ತಾ ಇದೆ ಅಲ್ಲೇ ಆಲ್ರೆಡಿ. ಸೊ ಇವಾಗ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋದು. ಈಗ ಡ್ರೈ ಮಸಾಲ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ. ಚಿಕನ್ ಕುದಿತಾ ಇದೆ. ಓಕೆ. ಸೊ ಇದು ಚಿಕನ್ ಮಸಾಲ ಹಾಕಿ. ಇದು 1 ಟೇಬಲ್ ಸ್ಪೂನ್ ಅಷ್ಟಿದೆ ಚಿಕನ್ ಮಸಾಲ, ಅದನ್ನು ಹಾಕಿ. ನೆಕ್ಸ್ಟ್ ಇದು ಬಿರಿಯಾನಿ ಮಸಾಲ 2 ಟೇಬಲ್ ಸ್ಪೂನ್ ಅಷ್ಟಿದೆ. ಇದು ಚಿಲ್ಲಿ ಪೌಡರ್ 1 ಸ್ಪೂನ್ ಅಷ್ಟು ಹಾಕಿ, ಯಾಕೆಂದರೆ ಹಸಿರು ಮೆಣಸಿನ್ಕಾಯಿನೂ ಹಾಕಿದ್ದೀವಿ, ಹಾಗೆ ಮ್ಯಾರಿನೇಷನ್ಗೆ ಚಿಲ್ಲಿ ಪೌಡರ್ ಹಾಕಿದ್ವಿ. ಹಾಂ, ಸಾಕು. ಧನಿಯಾ ಪೌಡರು 1 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಅಷ್ಟೇ. 1/4 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ 1/4 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಗರಂ ಮಸಾಲ ಇದು ಅಷ್ಟೇ 1/4 ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕು.
ಎಲ್ಲದನ್ನು ಮಿಕ್ಸ್ ಮಾಡಿ ಇವಾಗ. ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊತಾ ಇದೆಯಪ್ಪ. ಇನ್ಫ್ಯಾಕ್ಟ್ ಚಿಕನ್ನು ಆ್ಯಕ್ಚುಲಿ ಒಂದು ನಿಮಗೆ ಟಿಪ್ಸು, ಆ್ಯಕ್ಚುಲಿ ಬಿರಿಯಾನಿಗೆ ಯಾವತ್ತು ನೀವು ಸ್ಕಿನ್ ಔಟೇ ತೊಗೊಳ್ಳಿ. ಸ್ಕಿನ್ ಔಟ್ ತೊಗೊಂಡ್ರೆ ಅದ್ರ ಟೇಸ್ಟೇ ಬೇರೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಚಿಕನ್ ಯಾವತ್ತು ವಿತ್ ಸ್ಕಿನ್ ತಿನ್ನಲೇಬೇಡಿ. ಫ್ಯಾಟ್ ಕಂಟೆಂಟ್ ಇರೋದ್ರಿಂದ ಸ್ಕಿನ್ ಅವಾಯ್ಡ್ ಮಾಡಿದ್ರೆ ಆದಷ್ಟು ಒಳ್ಳೆಯದು. ಸೊ ಪೀಸಸ್ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಓಕೆ, ಸ್ವಲ್ಪ ಫ್ರೈ ಆಗಲಿ ಮಸಾಲದಲ್ಲೆಲ್ಲ. ಓಕೆ, ನೀರು ಕಾಯ್ತಾ ಇದೆ, 1 ನಿಮಿಷ ಕುದೀಲಿ ಅದು. ನೆಕ್ಸ್ಟ್ ಅಕ್ಕಿ ಆ್ಯಡ್ ಮಾಡೋಣ, ಆಮೇಲೆ ನೀರು ಹಾಕೋಣ. ಇವಾಗ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ನೀರು ಕುದೀತಾ ಇದೆ, ಫಸ್ಟ್ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ಅಳತೆ ಮಾಡಿ ಹಾಕ್ಕೊಂಡಿದ್ವಲ್ಲ ನೀರು, ಮತ್ತೇನು ಮೆಜರ್ಮೆಂಟ್ ಮಾಡೋದು ಬೇಡ, ಹಾಕ್ಕೊತಾ ಇದ್ದೀನಿ. ಓಕೆ, ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ನೀರಲ್ಲಿ ಕುದೀಲಿ ಮಸಾಲೆ ಎಲ್ಲ. ಓಕೆ, ಚಿಕನಲ್ಲಿ ಇನ್ಯಾವ ಐಟಮ್ ನಿಮಗೆ ಇಷ್ಟ ಮಾಡೋದಕ್ಕೆ? ಚಿಕನ್ ಆ್ಯಕ್ಚುಲಿ ನಾವು ಮಾಡೋದಕ್ಕೆ ತಿನ್ನೋದಕ್ಕೆ ಇಷ್ಟಪಡೋದು, ಟು ಬಿ ಫ್ರ್ಯಾಂಕ್. ಬಟ್ ಆ್ಯಸ್ ಐ ಸೆಡ್, ಬಿರಿಯಾನಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಇಟ್ ಈಸ್ ನಾಟ್ ದಟ್ ಐ ಆಮ್ ಅಪ್ರಿಷಿಯೇಟಿಂಗ್ ಹರ್. ನಾನು ಎಷ್ಟೊಂದು ಈವನ್ 5 ಸ್ಟಾರ್ ಹೋಟೆಲ್ಸ್, 7 ಸ್ಟಾರ್ ಹೋಟೆಲ್ಸ್ಗಳಲ್ಲೂ ಕೂಡ ತಿಂದಿದ್ದೀನಿ. ಅಫ್ಕೋರ್ಸ್ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಬಟ್ ದ ವೇ ಶೀ ಮೇಕ್ಸ್ ನಾವು ರಿಯಲಿ ಅಮೇಝಿಂಗ್, ಸಾಕಾದಾಗಿ ಮಾಡ್ತಾರೆ ಬಿರಿಯಾನಿ. ಇವಾಗ ನೀರು ಕುದೀತಾ ಇದೆ, ಸೊ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪನೇ ಹಾಕ್ಬೇಕಾ? ಹುಷಾರು. ಬಿಡಿ. ಈ ಟೈಮಲ್ಲಿ ಇನ್ನೊಂದ್ಸರಿ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ. ಸಪ್ಪೆ ಆದರೆ ಈ ಟೈಮಲ್ಲಿ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಸೊ ಲೆಮನ್ ಸ್ಕ್ವೀಸ್ ಮಾಡೋಣ. ಲೆಮನ್ ಸ್ಕ್ವೀಸ್ ಮಾಡೋಣ. ಇದು ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಹುಳಿ ಮಾತ್ರ ಹಾಕ್ಕೊಳ್ಳೋಣ. ಸೊ ಐ ಥಿಂಕ್ ಕುದಿ ಬಂದಿದೆ ಚೆನ್ನಾಗಿ ಇವಾಗ. ಸೊ ನೀವು ಇವಾಗ ಪುದೀನ ಹಾಕೋಬೇಕಾ? ಹೌದು, ಇದನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪನೂ ಆ್ಯಡ್ ಮಾಡಿಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡಿ. ತುಪ್ಪ ಎಷ್ಟು? 1 ಸ್ಪೂನ್ ಹಾಕೊಳ್ಳೋ ಈಗ? ಹಾಕಿ ಪೂರ್ತಿ ಹಾಕಿ 1 ಸ್ಪೂನ್. ಸೊ 1 ಸ್ಪೂನ್ ಟೇಸ್ಟ್ ಲಾಸ್ಟ್ಗೋಸ್ಕರ ಟೇಸ್ಟಿಗೆ ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡ್ಬೋದು. ಆಲ್ರೆಡಿ ಅಕ್ಕಿ ಎಲ್ಲ ಅರ್ಧ ಬೆಂದಿದೆ ಆಲ್ರೆಡಿ. ನಾವು ವಿಸಲ್ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಇನ್ನರ್ಧ ನೀಟಾಗಿ ಬಾಯ್ಲ್ ಆಗುತ್ತೆ. ಸೂಪರ್ ಬರ್ತಾ ಇದೆಯಪ್ಪ ಆಲ್ರೆಡಿ. ಓಕೆ, ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ. ಮಾಡಿದ್ವಿ. ಸೊ ವಿದಿನ್ ಹಾಫ್ ಆನ್ ಅವರಲ್ಲಿ ಬಿರಿಯಾನಿ ರೆಡಿ ಆಯಿತು. ಬ್ಯಾಚುಲರ್ಸ್ ಬಿರಿಯಾನಿ ರೆಡಿ ಆಯಿತಾ? ಓಕೆ, ಸೊ ಇದು 1 ರಿಂದ 2 ವಿಸಲ್ ಬಂದರೆ ಸಾಕು. ಸೊ ನಾವು ಇದು ಊಟದ ಅಕ್ಕಿ ಆಗಿರೋದ್ರಿಂದ 2 ವಿಸಲ್ ಕೊಡಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಿರುತ್ತೆ, ಚಿಕನು ಸಹ ಬೆಂದಿರುತ್ತೆ ಅದರಲ್ಲೇ. ಸೊ ಮತ್ತೆ ಹೇಗೆ ನಡೀತಾ ಇದೆ ಚಾನಲ್ಲು? ಇದೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಚಾನಲಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದೆ. ವೆರಿ ಗುಡ್. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ, ನನಗೆ ಖುಷಿಯಾಗಿದೆ. ವೆರಿ ಗುಡ್. ಸೊ 2000 ಸಬ್ಸ್ಕ್ರೈಬರ್ಸ್ ಆಗಿ ಮುಂದೆ ವೆರಿ ಗುಡ್. ಹತ್ರ 2.5 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ವೆರಿ ಗುಡ್ ಗುಡ್. ಇದೆಲ್ಲ ಆಗಿರೋದು ನಿಮ್ಮೆಲ್ಲರ ಸಪೋರ್ಟಿಂದಲೇ. ಸೊ ಖುಷಿ ಇದೆ. ಗುಡ್. ವಿಷಲ್ ಕೊಡ್ತಾ ಇದೆ. 1 ರಿಂದ 2 ವಿಸಲ್ ಬಂದರೆ ಸಾಕು. ಸೊ ವಿಷಲ್ ಬಿಟ್ಟಿದೆ ಅನ್ಸುತ್ತೆ, ತೆಗಿಬೋದಾ? ಫುಲ್ ಆಗಿದೆ, ತೆಗಿಬೋದು. ತೆಗಿತೀನಿ ನಾನೇ. ತೆಗಿತೀನಿ. ವಾವ್, ಚೆನ್ನಾಗಿರುತ್ತಲ್ಲ?
ವೆರಿ ಗುಡ್ ಬ್ಯೂಟಿಫುಲ್ ಅರೋಮಾ. ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಚೆನ್ನಾಗಿ ಬಂದಿದೆ. ಸೂಪರಾಗಿ ಬಂದಿದೆ. ಸೊ ಟ್ರಾನ್ಸ್ಫರ್ ಬಿರಿಯಾನಿ ಮಾಡ್ಬೋದಾ? ಮುದ್ದೆ ಎಲ್ಲ ಆಗಿಲ್ಲ, ನೀರೆಲ್ಲ ಕರೆಕ್ಟಾಗಿ ಆಗಿದೆ. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ರೈಸ್ ಅಂತೂ ಬಿಡಿಯಾಗಿ ನೀಟಾಗಿ ಬಂದಿದೆ. ಮೇ ಬಿ ನೀವು ಪ್ರಪೋರ್ಷನೇಟ್ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀರ ಅನಿಸುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಶೋರ್. ಓಕೆ, ಬಾಶ್. ಸೊ ಬ್ಯಾಚುಲರ್ಸ್ ಬಿರಿಯಾನಿ ರೆಡಿ ಇದೆ, ನನ್ನ ಹಸ್ಬೆಂಡ್ ಮಾಡಿರೋದು. ಸೊ ನೀವು ಇದೇ ಥರ ಬರ್ತಾ ಇರಿ, ನನಗೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿನಾದರೂ ಬಂದು ನನ್ನ ಜೊತೆ ಅಡುಗೆ ಮಾಡಿ, ನನಗೂ ಸ್ವಲ್ಪ ಮೋಟಿವೇಶನ್ ಆಗಿದೆ. ಆಯ್ತು ಮಾಡೋಣ. ಟು ಬಿ ಫ್ರ್ಯಾಂಕ್, ಅಷ್ಟೊಂದೆಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅಲ್ಲ, ಗೊತ್ತು ನನಗೆ. ನೋಡೋಣ, ಒಂದು ವೇಳೆ ಫ್ರೀ ಆಗಿದ್ದಾಗ ಡೆಫಿನೆಟ್ಲಿ ಈ ಥರ ರೆಸಿಪೀಸ್ನ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಲೆಟ್ಸ್ ಸಿ, ಹ್ಯಾವ್ ಅ ಲುಕ್ ಆನ್ ದಟ್. ಓಕೆ, ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ, ನಾನು ಈ ಥರ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಸಪೋರ್ಟ್ ಮತ್ತು ಬ್ಯಾಕ್ ಬೋನ್ ಅಂದರೆ ಇವರೇ, ನನ್ನ ಹಸ್ಬೆಂಡಿಂದಲೇ ನಾನು ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು, ತುಂಬ ಥ್ಯಾಂಕ್ಸ್. ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಓಕೆ, ಸೊ ಬ್ಯಾಚುಲರ್ಸ್ ಬಿರಿಯಾನಿ ರೆಡಿ ಇದೆ. ಇದನ್ನು ಸರ್ವ್ ಮಾಡಾಗಿದೆ, ಇನ್ನು ತಿನ್ನೋದು ಒಂದೇ ಬಾಕಿ. ಸೊ ನನಗೆ ಇವತ್ತು ತುಂಬ ಖುಷಿ ಆಯಿತು ನನ್ನ ಹಸ್ಬೆಂಡ್ ಜೊತೆ ಅಡುಗೆ ಮಾಡಿದ್ದು. ಸೊ ಎಲ್ಲರೂ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಇವತ್ತಿನ ಶೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಆಲ್.